ವೀಕ್ಷಕರೇ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಕೋಟ್ಯಾಂತರ ನಮ್ಮ ದೇಶದಲ್ಲಿರೋರು ಈ ಜೀರಿಗೆ ನೀರು ಅಂತ ಕುಡಿತಿರ್ತಾರೆ. ಎಲ್ಲ ಕಡೆಯಿಂದ ಸಲಹೆ ಬರ್ತಾ ಇರುತ್ತೆ, ಜೀರಿಗೆ ನೀರು ಕುಡೀರಿ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗುತ್ತೆ, ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ, ನಿಮ್ಮ ಒಂದು ಬೊಜ್ಜು ಎಲ್ಲ ಕರಗೋಗುತ್ತೆ ಅಂತೇಳಿ. ಎಷ್ಟರ ಮಟ್ಟಿಗೆ ಇದು ವೈಜ್ಞಾನಿಕವಾಗಿ ಸಪೋರ್ಟೆಡ್ ಆಗಿದೆ? ನಾನು ಆ್ಯಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ಇದರಲ್ಲಿ ನಿಮಗೆ ಈ ವಿಡಿಯೋಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಜೀರಿಗೆ ನೀರು ಒಳ್ಳೇದಾ ಅಥವಾ ಕೆಟ್ಟದ್ದಾ ಅಂತಲ್ಲ. ಜೀರಿಗೆ ನೀರು ಅಂತೇಳಿ ಅದು ಒಂದು ಮ್ಯಾಜಿಕ್ ಅಲ್ಲ, ಬಟ್ ಹಾಗಂತ ಹೇಳ್ಬಿಟ್ಟು ಅದಕ್ಕೆ ಅರ್ಥ ಇಲ್ಲ ಅಂತಲ್ಲ. ಈ ವಿಡಿಯೋಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಈಗ ಜೀರಿಗೆ ಅಥವಾ ಈ ಕ್ಯೂಮಿನ್ ಜೀರಾ ಇದು ನಮ್ಮ ಒಂದು ಇಂಡಿಯನ್ ಫುಡ್ ಅಲ್ಲಿ ಒಂದು ತಲೆಮಾರುಗಳಿಂದ ಒಂದು ಟ್ರೆಡಿಷನಲ್ ಮೆಡಿಸಿನ್ ಅಂತ ಅನ್ಕೊಳ್ಳಿ. ಇದರಲ್ಲಿ ಕೆಲವೊಂದು ಬಯೋಲಾಜಿಕಲ್ ಆಕ್ಟಿವ್ ಕಾಂಪೌಂಡ್ಸ್ ಇರುತ್ತೆ, ಕೆಲವೊಂದು ಎಸೆನ್ಷಿಯಲ್ ಆಯಿಲ್ಸು, ಪಾಲಿಫಿನಾಲ್ಸ್ ಅಂತೀವಿ. ಕೆಲವೊಂದು ವೈಜ್ಞಾನಿಕವಾಗಿ ಸ್ಟಡೀಸ್ ಅಲ್ಲಿ ಈ ಕಾಂಪೌಂಡ್ಸ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟು, ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡುವಂಥದ್ದು, ಆಂಟಿ ಇನ್ಫ್ಲಮೇಟರಿ ಉರಿಯೂತ ಕಡಿಮೆ ಮಾಡುವಂಥದ್ದು, ಆಂಟಿ ಮೈಕ್ರೋಬಿಯಲ್ ಅಂತೀವಿ, ಬ್ಯಾಕ್ಟೀರಿಯಾ ಮೇಲೂ ಕೆಲಸ ಮಾಡಿ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಮೇಲೂ ಇದು ಒಂಥರ ಹೆಲ್ಪ್ ಮಾಡೋ ಥರದ್ದು ಒಂದು ಇದರಲ್ಲಿ ಅದ್ಭುತವಾಗಿರುವಂಥ ಒಂದು ಪ್ರಾಪರ್ಟೀಸ್ ಇದೆ. ಸೊ ತಲೆಮಾರುಗಳಿಂದ ಯೂಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಈ ಹೊಟ್ಟೆ ಎಲ್ಲ ಉಬ್ರ, ಗ್ಯಾಸ್ ತುಂಬಿಕೊಂಡಿದೆ, ಹೊಟ್ಟೆಯಲ್ಲಿ ಸ್ವಲ್ಪ ಅಜೀರ್ಣ ಥರ ಆಗ್ತಾ ಇದೆ ಅಂದಾಗ. ಸೊ ಕೆಲವೊಂದು ಈ ಸ್ಟಡೀಸಲ್ಲಿ ನಮಗೆ ಗೊತ್ತು, ಈ ಜೀರಿಗೆ, ಈ ಕ್ಯೂಮಿನ್ ಜೀರಾ ಅನ್ನೋದು ನಮ್ಮ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಕರಳಿನ ಮೂವ್ಮೆಂಟು, ಡೈಜೆಸ್ಟಿವ್ ಸೆಕ್ರಿಷನ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ. ಸೊ ಈಗ ಕೆಲವೊಂದು ಟೈಮು ಏನೋ ಹೆವಿಯಾಗಿ ತಿಂದಿರ್ತಾರೆ, ಆಮೇಲೆ ಸ್ವಲ್ಪ ಜೀರಿಗೆ ಕಷಾಯ, ಜೀರಿಗೆ ನೀರಂತ ತಗೊತಾರೆ. ಹಾಗಂತ ಹೇಳ್ಬಿಟ್ಟು ಅದು ಎಲ್ಲ ಥರದ್ದು ಡೈಜೆಸ್ಟಿವ್ ರೋಗಗಳಿಗೆ ಅದೊಂದು ಕ್ಯೂರ್ ಅಲ್ಲ. ಯಾಕಂದರೆ ಕೆಲವೊಂದು ಫುಡ್ಸ್, ಈಗ ಜೀರಿಗೆ ಇಂಥದ್ರಲ್ಲಿ ಡೈಜೆಸ್ಟಿವ್ ಪ್ರಾಪರ್ಟೀಸ್ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಅದರಿಂದ ಗ್ಯಾಸ್ಟ್ರೈಟಿಸ್ ಹೋಗುತ್ತೆ, ಅಲ್ಸರ್ ಹೋಗುತ್ತೆ, ರಿಫ್ಲಕ್ಸ್, GERD ಹೋಗುತ್ತೆ, IBS ಹೋಗುತ್ತೆ, IBD ಹೋಗುತ್ತೆ. ಇಂಥವೆಲ್ಲ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಲೇಮ್ಸ್. ಇದೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಸರ್ಕ್ಯುಲೇಟ್ ಮಾಡ್ತಾ ಇರ್ತಾರೆ ಸುಮ್ಮನೆ. ಸೊ ಈ ಕಾಮನ್ ಕಂಪ್ಲೇಂಟ್ ಈಗ ನಾವು ನೋಡೋದು ಗ್ಯಾಸು, ಹೊಟ್ಟೆ ಉಬ್ರ, ಆಮೇಲೆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ. ಈಗ ಏನೋ ಒಂದು ಆಹಾರ ತಿಂದಿರ್ತೀರಾ, ಹೊಟ್ಟೆ ಎಲ್ಲ ಒಂಥರ ಟೈಟ್ ಆಗ್ತಾ ಇರುತ್ತೆ, ಗ್ಯಾಸ್ ಪಾಸ್ ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮ್ ಪಾಸ್ ಮಾಡಿದ್ರು ಹೊಟ್ಟೆ ಉಬ್ರ ಇರುತ್ತೆ. ಯಾರೋ ಒಬ್ರು ಜೀರಿಗೆ ನೀರು, ಜೀರಿಗೆ ಕಷಾಯ ತಗೊಳ್ಳಿ ಅಂತಾರೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಅನಿಸುತ್ತೆ. ಅದು ನಿಜವಾಗ್ಲೂ ಜೀರಿಗೆಯಿಂದ ಆಗ್ತಾ ಇದೆಯಾ ಅಥವಾ ಜಸ್ಟ್ ಆ ಬಿಸಿ ನೀರಿನ ಎಫೆಕ್ಟಾ? ಕೆಲವೊಂದು ಟೈಮ್ ಅದಾಗದೆ ನಿಮ್ಮ ರೋಗ ಲಕ್ಷಣ ಸೆಟ್ಲ್ ಆಗಿರುತ್ತಾ? ಕೆಲವೊಂದು ಟೈಮು ಈ ಹೊಟ್ಟೆ ಉಬ್ರ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹಲವಾರು ಕಾರಣಗಳಿರ್ತವೆ. ಕೆಲವೊಂದು ಟೈಮ್ ಅವರಿಗೆ ಮಲಬದ್ಧತೆಯಿಂದನೂ ಹೊಟ್ಟೆ ಉಬ್ಬುತ್ತಾ ಇರ್ಬೋದು, ಗ್ಯಾಸ್ ಇರ್ಬೋದು. ಕೆಲವೊಂದು ಅವ್ರು ತಿನ್ನೋ ಫುಡ್ಡಿಂದಾನೇ ಆಗ್ತಾ ಇರ್ಬೋದು. ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಹಾಲಿನ ಪದಾರ್ಥ ಸರಿ ಹೋಗಲ್ಲ. ಕೆಲವೊಂದು ಟೈಮು ವಿಪರೀತ ಜಾಸ್ತಿ ತಿಂತಾ ಇರ್ತಾರೆ, ಹೊಟ್ಟೆಯಲ್ಲಿ ಜಾಸ್ತಿ ಹೊತ್ತು ಕೂತಿರುತ್ತೆ. IBS ಇರ್ಬೋದು, SIBO ಅಂತೀವಿ, ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಇರ್ಬೋದು. ಕೆಲವರಿಗೆ ನಿಜವಾಗ್ಲೂ ಜಠರ, ಕರಳಲ್ಲಿ ಏನೋ ಒಂದು ರೋಗನೂ ಇರುತ್ತೆ. ಸೊ ಡೈಲಿ ಜೀರಿಗೆ ನೀರೆಲ್ಲ ಕುಡಿತಾ ಇದ್ದೀನಿ, ಬಟ್ ಆದರೂ ನನ್ನ ಜಠರ, ಕರಳಿನ ಸಮಸ್ಯೆ, ಹೊಟ್ಟೆ ಸಮಸ್ಯೆ ಸಾಲ್ವ್ ಆಗ್ತಾ ಇಲ್ಲ ಅಂದರೆ ಅದು ಜೀರಿಗೆಗೆ ಸಂಬಂಧಪಟ್ಟಿರೋದು ಇರೋದಿಲ್ಲ. ಯಾಕಂದರೆ ಈಗ ಎಷ್ಟೊಂದು ಸರಿ ಇನ್ನೊಂದು ಕ್ಲೈಮು ಏನಂದರೆ, ಎಲ್ಲ ಥರದ್ದು ಈಗ ಜೀರಿಗೆ ನೀರು ಕುಡಿದ್ರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಹೊಟ್ಟೋಗುತ್ತೆ, ಆಮ್ಲೀಯತೆ ಇರೋದಿಲ್ಲ ಅಂತೇಳಿ. ಅಸಿಡಿಟಿ ಅನ್ನೋದೊಂದು ಒಂದು ಪರ್ಟಿಕ್ಯುಲರ್ ರೋಗ ಅಂತಲ್ಲ. ಅದರಲ್ಲಿ ಆಸಿಡ್ ರಿಫ್ಲಕ್ಸ್ ಅಂತೀವಿ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತೀವಿ, ಅಲ್ಸರ್ ಇರ್ಬೋದು, ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇರ್ಬೋದು. ಒಂದೊಂದಕ್ಕೆ ಒಂದೊಂದು ಥರ ಸ್ವಲ್ಪ ಟ್ರೀಟ್ಮೆಂಟ್ ಇರುತ್ತೆ. ಈಗ ಎಲ್ಲದಕ್ಕೂ ಒಂದೇ ಥರ ಟ್ರೀಟ್ಮೆಂಟ್ ಅಲ್ಲ. ಈಗ ಯಾರಿಗಾದರೂ ಪದೇ ಪದೇ ಎದೆಯಲ್ಲಿ ಉರಿ ಬರ್ತಾ ಇದೆ, ಹುಳಿ ನೀರು ಮೇಲೆ ಬರ್ತಾ ಇದೆ, ಹುಳಿ ತೇಗ್ ಬರ್ತಾ ಇದೆ, ರಾತ್ರಿ ಹೊತ್ತೆಲ್ಲ ಸ್ವಲ್ಪ ನನಗೆ ಎದೆಯೆಲ್ಲ ತ್ರಾಸಾಗುತ್ತೆ, ಸಂಕಟ ಆಗುತ್ತೆ, ಆಮೇಲೆ ಹಾರ್ಟ್ ಬರ್ನ್ ಅಂತೀವಿ, ಇದೆಲ್ಲ ಒಂಥರ ಏನೋ ಸಂಕಟ. ಸೊ ಜೀರಿಗೆ ನೀರು ಕುಡ್ಕೊಂಡು ಆ ಸಿಂಪ್ಟಮ್ಸ್ನ ಅವರು ಇಗ್ನೋರ್ ಮಾಡ್ತಾ ಬರಬಾರ್ದು. ಸೊ ಇನ್ನೊಂದು, ಈ ಜೀರಿಗೆ ನೀರು ಕುಡಿಯೋದ್ರಿಂದ ಬೊಜ್ಜೆಲ್ಲ ಕರಗೋಗುತ್ತೆ ಅಂತ ಹೇಳ್ಬಿಟ್ಟು ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಇಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ. ಯಾವುದು ಮ್ಯಾಜಿಕ್ ಡ್ರಿಂಕ್ ಇಲ್ಲ. ಆ ಥರ ಒಂದು ಗ್ಲಾಸು ಜೀರಿಗೆ ವಾಟರ್ ಕುಡಿದ್ರೆ ಒಳಗಡೆ ಇರೋ ಕೊಬ್ಬೆಲ್ಲ ಹೊಟ್ಟೋಗುತ್ತೆ ಅಂತೇಳಿ. ಈ ಜೀರಿಗೆ ಅನ್ನೋದು ನಮ್ಮ ಮೆಟಬಾಲಿಕ್ ಹೆಲ್ತ್, ಇದ್ರ ಮೇಲೆ ಕೆಲವೊಂದು ವೈಜ್ಞಾನಿಕವಾಗೂ ಅದನ್ನ ಪರಿಶೀಲನೆ ಮಾಡಿದ್ದಾರೆ. ಸೊ ಒಂದು ಗ್ಲಾಸು ಜೀರಿಗೆ ವಾಟರ್ ಕುಡಿಯೋದ್ರಿಂದ ಅದರಿಂದನೇ ವೆಯ್ಟ್ ಲಾಸ್ ಆಗಲ್ಲ. ಎಲ್ಲ ಥರದ್ದು ನೋಡಬೇಕು. ನೀವು ಎಷ್ಟು ಆಹಾರ ತಿಂತಾ ಇದ್ದೀರಾ, ಅದರಲ್ಲಿ ಪ್ರೋಟೀನ್ ಅಂಶ ಎಷ್ಟಿದೆ, ನಾರಿನ ಅಂಶ ಎಷ್ಟಿದೆ, ಕೊಬ್ಬಿನ ಅಂಶ ಎಷ್ಟಿದೆ, ನಿಮ್ಮ ಆಕ್ಟಿವಿಟಿ, ವ್ಯಾಯಾಮ ಯಾವ ಥರ ಇದೆ, ನಿದ್ದೆ ಯಾವ ಥರ ಇದೆ, ಆಮೇಲೆ ಒಂದೇ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ ಆಹಾರದ ಹ್ಯಾಬಿಟ್ ಅಂತ. ಬರೀ ಒಂದು ಗ್ಲಾಸ್ ಜೀರಿಗೆ ಕುಡಿದ್ಬಿಟ್ಟು ಅದರಲ್ಲಿ ನನಗೆ ಕೊಬ್ಬಿನ ಅಂಶ ಎಲ್ಲ ಹೋಗ್ಬೇಕಂದ್ರೆ ಆಗಲ್ಲ. ಈಗ ಡಿಟಾಕ್ಸ್ ಮಾಡುತ್ತೆ ನಿಮ್ಮ ಜಠರನ, ಕರಳನ ಅಂತಾರೆ. ನಮ್ಮ ಶರೀರದಲ್ಲಿ ಆಲ್ರೆಡಿ ಒಂದು ಸೊಫಿಸ್ಟಿಕೇಟೆಡ್ ಸಿಸ್ಟಮ್ಸೇ ಇದೆ ಡಿಟಾಕ್ಸ್ ಮಾಡೋದಕ್ಕೆ, ನಮ್ಮ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡೋಕ್ಕೆ. ಅದಕ್ಕೋಸ್ಕರ ನಾವು ತಗೊಳ್ಳೋ ಅಡಿಷ್ನಲ್ ಈ ಕಷಾಯಗಳು ಅಂಥದ್ದೆಲ್ಲ ಡೈಲಿ ತಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಹಾಗಂತೇಳ್ಬಿಟ್ಟು ಜೀರಿಗೆ ನೀರನ್ನ ಸ್ಟಾಪ್ ಮಾಡಿ ಅಂತಲ್ಲ. ನಿಮ್ಗೆ ಅದು ಸೂಟ್ ಆಗುತ್ತೆ, ಅದೊಂದು ಸಿಂಪಲ್ ಮನೆಯಲ್ಲಿ, ನಮ್ಮ ಅಡುಗೆ ಮನೆಯಲ್ಲಿ ಇರೋವಂಥ ಸಿಂಪಲ್ ಫುಡ್, ಅದನ್ನು ತಗೊಳ್ಳೋದ್ರೆಲ್ಲ ಏನು ತಪ್ಪಿಲ್ಲ.
ಸೊ ಯಾಕಂದ್ರೆ ಅದು ಒಂದು ಕೆಲವೊಂದು ಹೋಮ್ ರೆಮಿಡೀಸು, ಮನೆ ಮದ್ದು ತರ, ಅದಕ್ಕೆ ಕೆಲವೊಂದು ಬಯೋಲಾಜಿಕಲ್ ಇಂಪಾರ್ಟೆಂಟ್ ಪ್ರಾಪರ್ಟೀಸು ಇದೆ. ಕೆಲವರಿಗೆ ಡೈಜೆಸ್ಟಿವ್ ಡಿಸ್ಕಂಫರ್ಟ್, ಗ್ಯಾಸು ಸ್ವಲ್ಪ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಒಬ್ಬೊಬ್ಬರ ಒಂದು ಡೈಜೆಸ್ಟಿವ್ ಸಮಸ್ಯೆ ಒಂದೊಂದ್ ತರ ಇರುತ್ತೆ. ಹಾಗೆ ಎಲ್ಲ ಯಾರಿಗೋ ಒಬ್ಬರಿಗೆ ಜೀರಿಗೆ ನೀರು ಯೂಸ್ಫುಲ್ ಆಗಿ ಎಲ್ಲರಿಗೂ ಅಂತಲ್ಲ. ಸೊ ಅದರಿಂದ ಅಷ್ಟೋ ಇಷ್ಟು ಬೆನಿಫಿಟ್ ಇದೆ. ಹಾಗಂತೇಳಿ ಅದು ಒಂದು ಪ್ರೂವನ್ ಕ್ಯೂರ್ ಅಲ್ಲ, ಅದೊಂದು ಚಿಕಿತ್ಸೆ ಅಲ್ಲ ಅಲ್ಸರ್ಗೆ, ಬೇರೆ ತರದ್ದು ಸಮಸ್ಯೆಗಳಿಗೆ. ಅದೇನು ಡಿಟಾಕ್ಸ್ ಮಾಡೋದಿಲ್ಲ, ನಿಮ್ಮ ಕೊಬ್ಬಿನಂಶನ ಬೊಜ್ಜನ್ನೆಲ್ಲ ಕರಗಿಸೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಟ್ರೆಡಿಷನಲ್ ಆಗಿ ಬಂದಿರೋ ಒಂದು ತಲೆಮಾರುಗಳಿಂದ ಬಂದಿರೋ ವಿಸ್ಡಮ್ನ ನಾವು ನಿರ್ಲಕ್ಷಣೆ ಮಾಡಬಾರ್ದು. ಅದನ್ನ ಯಾವ ತರ ಯೂಸ್ ಮಾಡ್ಕೊಬೇಕು ಅನ್ನೋದು ನೋಡ್ಬೇಕು. ಈಗ ಆಹಾರ, ಜೀವನ ಶೈಲಿ ಅದೆಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೊಂದು ಇತ್ತೀಚೆಗೆ ಬರ್ತಾ ಇರೋ ಒಂದು ಈ ಡೈಜೆಸ್ಟಿವ್ ಡಿಸೀಸಸ್ ಇರಬಹುದು, ಕೆಲವೊಂದು ಕೊಲೆಸ್ಟ್ರಾಲ್ ಇರಬಹುದು, ಕೆಲವೊಂದು ಫ್ಯಾಟಿ ಲಿವರು, ಈ ಬೇರೆ ಎಲ್ಲ ಥರದ್ದು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತೀವಲ್ಲ. ಸೊ ಇವೆಲ್ಲ ನಮ್ಮ ಒಂದು ಜೀವನ ಶೈಲಿ, ಆಹಾರಕ್ಕೆ ಸಂಬಂಧಪಟ್ಟಂಗೆ ಇದೆ. ಹಾಗಾಗಿ ಕೆಲವೊಂದು ನಾವು ಆದಷ್ಟು ನಮ್ಮ ಆಹಾರ, ಒಂದು ಜೀವನ ಶೈಲಿ ಮೇಲೆ ಫೋಕಸ್ ಮಾಡಬೇಕು. ಸೊ ಕೆಲವೊಂದು ಮನೆ ಮದ್ದುಗಳು ಈಗ ಅಜ್ಜಿ ತಾತ ತಂದೆ ತಾಯಿ ಎಲ್ಲ ಅದನ್ನ ಯೂಸ್ ಮಾಡಿರ್ತಾರೆ. ಅದು ಜೀರಿಗೆ ಇರ್ಬೋದು, ಸೋಂಫ್ ಇರ್ಬೋದು, ಅಜ್ವೈನ್ ಇರ್ಬೋದು, ಸೊ ಶುಂಠಿ ಇರ್ಬೋದು. ಈ ಥರದ್ದು ಕೆಲವೊಂದು ಟೈಮು ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕ್ಕೊಂಡು ತಗೊಳ್ಳೋದ್ರಿಂದ ನಮಗೆ ಹೊಟ್ಟೆ ಉಬ್ಬರ ಹೋಗುತ್ತೆ, ಗ್ಯಾಸ್ ಕಡಿಮೆ ಆಗುತ್ತೆ ಅಂದರೆ ಆಗಾಗ ತಗೊಳ್ಳೋದೇನು ತಪ್ಪಿಲ್ಲ. ಕೆಲವೊಂದು ಟೈಮು ಅದನ್ನೇ ತಗೊಂಡು ಅವರ ಡೈಜೆಸ್ಟಿವ್ ಸಿಂಪ್ಟಮ್ಸು, ಅವರ ರೋಗ ಲಕ್ಷಣ ಡೈಲಿ ಆಗ್ತಾ ಇದ್ದರೆ ಅದಕ್ಕೆ ಕಾರಣ ಹುಡುಕ್ಬೇಕಾಗುತ್ತೆ. ಸೊ ಅದು ಎಲ್ಲ ಪ್ರತಿದಿನ ಇರೋ ಸಮಸ್ಯೆಗೆ ಮನೆ ಮದ್ದು ಸರಿ ಹೋಗೋದಿಲ್ಲ. ಕೆಲವೊಂದು ಟೈಮ್ ಏನೋ ಒಳಗಡೆ ಅವರಿಗೆ ಸಿಂಪಲ್ ಸಮಸ್ಯೆಗಳಿರ್ಬೋದು, ಅದನ್ನು ನಿಮ್ಮ ನಿಯರೆಸ್ಟ್ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ತೋರಿಸ್ಕೊಂಡು ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಧನ್ಯವಾದ.